ಫೇವ್ರೆಟ್ ಥಿಂಗ್ಸ್ ಇಸ್ ಇದರಲ್ಲಿ ಆಕ್ಟರ್ಸ್ ಒಬ್ಬೊಬ್ರು ಟಾಪ್ ನಾಚ್. ಐ ಥಿಂಕ್ ಪೂರ್ಣಚಂದ್ರ ಮೈಸೂರು ಅವ್ರ ಜೊತೆ ನಾನು ಮುಂಚೆ ಕೆಲಸ ಮಾಡಿದ್ದೀನಿ. ಸಚ್ ಅ ಟ್ರೀಟ್ ಟು ವಾಚ್ ಹಿಮ್ ಆನ್ ಸ್ಕ್ರೀನ್. ಮತ್ತೆ ತೇಜು ಅವರು, ಐ ಥಿಂಕ್ ಇಡೀ ಕಾಸ್ಟ್, ವಾಟ್ ಅ ಬ್ರಿಲಿಯಂಟ್ ಕಾಸ್ಟ್. ಅಂಡ್ ಸ್ಪೆಷಲ್ ಮೆನ್ಷನ್ ಟು ದ DOP ಅಂಡ್ ಪ್ರೊಡಕ್ಷನ್ ಅಂಡ್ ಗ್ರೇಟ್ ಜಾಬ್. ಅಂದ್ರೆ ದೇರ್ ಇಸ್ ಸೋ ಮಚ್ ಕ್ಯೂರಿಯಾಸಿಟಿ ಇವಾಗ ಏನ್ ಕತೆ ಇರುತ್ತೆ ಅಂತ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಫಿಲ್ಮ್. ಅಂಡ್ ನನ್ನ ಪ್ರಕಾರ ಲೈಕ್ ದಿಸ್ ಇಸ್ ದ ಕೈಂಡ್ ಆಫ್ ಫಿಲ್ಮ್ಸ್ ನಾವು ನೋಡ್ಬೇಕು ಇನ್ನೂ ಚಿತ್ರ ಮಂದಿರದಲ್ಲಿ ಅಂತ ನನ್ಗನ್ಸುತ್ತೆ. ಅಂಡ್ ಕಾಂಟೆಂಟ್ ಇದೆ, ಬಟ್ ಆಲ್ಸೋ ಇಟ್ಸ್ ಮೇಡ್ ಎಕ್ಸ್ಟ್ರೀಮ್ಲಿ ವೆಲ್. ಅಂಡ್ ಅದೇ ಮುಖ್ಯ. ಜನ ಇದ್ರು, ನನಗೆ ಮೈಕ್ ಕೊಟ್ಬಿಟ್ರು. ಓಕೆ, ನಾನು ಟ್ರೈಲರ್ ನೋಡಕ್ ಮುಂಚೆ ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಬೇಗನೆ ಈ ಸಿನಿಮಾ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಈ ತರ ಒಂದು ಉನ್ನತ ಪ್ರಯತ್ನ ಅದು ಕನ್ನಡದಲ್ಲಿ ಆಗ್ತಾ ಇದೆ. ಇದು 100% ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನ ಉಳಿಸುವಂತ ಕೆಲಸ ಮಾಡುತ್ತೆ. ಈ ಸಿನಿಮಾನ ಗೆಲ್ಸ್ಬೇಕಾಗಿರೋದು ಆಡಿಯನ್ಸ್ ಮರ್ಯಾದೆ ಪ್ರಶ್ನೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ರಿವೆಂಜ್ ಡ್ರಾಮಾ ಒನ್ ಆಫ್ ಮೈ ಫೇವರೇಟ್ ಜಾನ್ರಾ. ಇದೊಂದು ಸಬ್ ಜಾನ್ರಾ ಅಂತ ಹೇಳ್ತೀಯಲ್ಲ, ರಿಯಲಿಸ್ಟಿಕ್ ರಿವೆಂಜ್ ಡ್ರಾಮಾ ಅಂತ. ಸೊ ನಾನು ಇರೋದಕ್ಕಿಂತ ಹೆಚ್ಚು ಆಸೆ ಆಗ್ತಿದೆ ನೋಡ್ಬೇಕು ಅಂತ. ಅಂದ್ರೆ ನಾನು ಶ್ರೀನಿಧಿ ಅವ್ರು ಹೇಳದಂಗೆ ಇದು ಸಿಂಪಲ್ ಅಂದ್ರೆ ಬ್ರೀಸಿ ಫಿಲ್ಮ್ ಇರುತ್ತೆ ಅಂತ ಅನ್ಕೊಂಡೆ, ಬಟ್ ಮೈ ಫೇವ್ರೆಟ್ ಜಾನ್ರಾ ಇದು. ನನ್ಗಂತೂ ತುಂಬಾ ಇಷ್ಟ ಆಗ್ತಿದೆ ನೋಡ್ಬೇಕು ಅಂತ. 6 ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡಿದೀವಿ ZL ನಾವು. ಅವ್ರ ಸಿನಿಮಾ ಪ್ಯಾಷನ್ ನಾನು ತುಂಬಾ ಹತ್ರದಿಂದ ನೋಡಿದೀನಿ. ನಾಗರಾಜ್ ಜೊತೆ ಐ ಥಿಂಕ್ ಹಿಮಾಚಲ್ಗೆ ಹೋಗಿ ರಾಜಸ್ಥಾನ್ ಹೋಗಿ 2 ಸಿನಿಮಾ ಹೆಸರು ಬರ್ತಾ ಇತ್ತು. ಆ ಸಾಲಲ್ಲಿ ಈ ಸಿನಿಮಾ ಸೇರುತ್ತೆ ಅಂತ ನಂಗೆ ಒಂದು ಕಾನ್ಫಿಡೆನ್ಸ್ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಅನಿಸ್ತಿದೆ. ನಾಗರಾಜ್ ಸೋಮಯಾಜಿ ಅವ್ರಿಗೆ ಬೆಸ್ಟ್ ವಿಶಸ್. ಪರಿಚಯ ಆಗಿದ್ದು ನಾನು ಮೈಸೂರಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ. ಅದನ್ನ ಬೆಂಗಳೂರಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹಿಂಗೆ ಏನೋ ಆಸೆ ಇತ್ತು. ಆವಾಗ ಹಿಂಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಅಂದ್ರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ,